ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 48ನೇ ಪದ್ಯ. ನೆನೆಯಿರೈ ಮೂರ್ತಿಯನು ದೇವಿಯ ಘನ ಮಹಾ ಸೌಂದರ್ಯ ರೂಪವ, ಮಿನುಗುತಿಹ ಕುಂಡಲ ಕಿರೀಟದ ಅರ್ಧ ಚಂದ್ರಮದ, ಹಣೆಯ ಗಣ್ಣಿನ ಮೂಗುತಿಯ ಕಣ್ಗೊನೆಯ ಕಪ್ಪು ಕಪೋಲ ಕಂಠದ, ಗುಣರಹಿತ ಪರಬೊಮ್ಮವನು ನೆನೆಯೆಂದುದಾಕಾಶ. ಇಲ್ಲಿಯವರೆಗೂ ಬ್ರಹ್ಮಹರಿರುದ್ರಾದಿಗಳು ಸಾಕಷ್ಟು ಎಲ್ಲ ಕಡೆಗೂ ತಿರುಗಿ ಸಾಕಾಗಿರ್ತಕ್ಕಂಥವರಾಗಿದ್ದಾರೆ. ಆಗಿ ಏನು ಮಾಡಿದರು, ಏನು ಮಾಡಬೇಕು, ಅಮ್ಮನನ್ನು ತಪ್ಪಿಸ್ಕೊಂಡು ಬಿಟ್ಟಿದ್ದೀವಿ. ಹಾಗಾಗಿ ಆ ಜಗನ್ಮಾತೆಯನ್ನು ನಾವು ಸೇರಬೇಕು, ಅಮ್ಮನ ಮಡಲಲ್ಲಿರಬೇಕು ಅನ್ನುವಂಥ ಆಸೆಯಿಂದ, ಆ ವಿರಹದ ತಾಯಿಯ ಒಂದು ಅಗಲಿಕೆಯಿಂದ ಅವರು ಬೇಸತ್ತು ಏನು ಮಾಡಬೇಕು ಅಂತ ಚಿಂತೆ ಮಾಡಬೇಕಾದ್ರೆ ಆಕಾಶವಾಣಿ ನುಡಿತದೆ, ತಪಸ್ಸು ಮಾಡಿರಿ. ತಪಸ್ಸು ಹೇಗೆ ಮಾಡಬೇಕು ಅದು ಕೂಡ ಗೊತ್ತಿಲ್ಲ, ಅದನ್ನು ಹೇಳು ಅಂಥೇಳಿ ಮತ್ತೆ ಕೇಳ್ತಕ್ಕಂಥವರಾಗ್ತಾರೆ. ಆಗ ಆಕಾಶವಾಣಿಯಿಂದ ಈ ನುಡಿಗಳು ಬರ್ತಾ ಇದ್ದಾವೆ, ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ತಪ ಅಂದರೆ ಆಲೋಚನೆ, ತಪ ಆಲೋಚನೆ ಧಾತುವಿನಿಂದ ಕೂಡ ನಮ್ಮ ಆಲೋಚನೆಗಳು ಕೂಡ ಹೇಗಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪದ್ಮಾಸವನ್ನು ಕುಳಿತುಕೊಳ್ಳ್ರಿ, ಉಸಿರನ್ನು ಬಿಗಿಡಿರಿ. ಉಸಿರಿಗೂ ಮನಸ್ಸಿಗೂ ಬಹಳಷ್ಟು ಸಮಸ್ಯೆ ಇದೆ, ಬಹಳಷ್ಟು ಸಂಬಂಧ ಇದೆ. ಮನಸ್ಸು ಉಸಿರು ಎರಡೂ ಒಂದೇ. ಮನಸ್ಸು ಹೊರಗಡೆ ಹೋಗ್ತದೆ, ಉಸಿರು ಹಿಡಿದು ಬಿಟ್ಟರೆ ಮನಸ್ಸು ಹತ್ತಿರ ಬಂದುಬಿಡ್ತದೆ. ಅದು ಭಾಳ ಸೂಕ್ಷ್ಮ. ಅದಕ್ಕೋಸ್ಕರ ಪೀಕಿರೈ ವಾಯುವನು ಅಂಥೇಳಿ ಹಿಂದಿನ ಪದ್ಯದಲ್ಲಿ ಹೇಳಿದರು. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಂದರೆ, ನಾವು ಬಾಹ್ಯಕ್ಕೆ ಬಂದುಬಿಟ್ಟಿದ್ದೀವಿ, ಅಂತರಕ್ಕೆ ಹೋಗಬೇಕಾಗಿದೆ. ಬಾಹ್ಯಕ್ಕೆ ಬಂದಿದ್ದೀವಿ ಅಂದರೆ ಕರಚರಣಾದಿಗಳಿಂದ ಅಷ್ಟೇ ನಾವು ಜ್ಞಾನವನ್ನು ಪಡೀತಾ ಇದ್ದೀವಿ. ಒಳಗಿರ್ತಕ್ಕಂತಹ ಒಂದು ಚೈತನ್ಯವನ್ನು ನಾವು ನೋಡುವುದನ್ನು ಮರೆತು ಬಿಟ್ಟಿದ್ದೀವಿ. ಅದೇ ಇಲ್ಲಿ ಹೇಳ್ತಕ್ಕಂಥದ್ದು. ಆ ಪರಬ್ರಹ್ಮ ವಸ್ತುವನ್ನು, ಅದಕ್ಕೆ ನಿರಾಕಾರ, ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಗುಣ ಇಲ್ಲ, ಏನೂ ಇಲ್ಲ. ಅದನ್ನು ನಾವು ಹೆಂಗಿಡಬೇಕಂದ್ರೆ ನಾವು ಈಗ ಬಾಹ್ಯಕ್ಕೆ ಬಂದಿದ್ದೀವಿ. ನಮಗೆ ಏನಾದರೂ ಒಂದು ರೂಪದಲ್ಲಿ ಹೇಳಬೇಕು, ಕಲ್ಪನೆ ಹೇಳಬೇಕು. ಮನಸ್ಸು ಬಾಹಿರ್ಮುಖವಾಗಿದೆ, ಅದನ್ನು ಅಂತರ್ಮುಖ ಮಾಡಬೇಕಂದ್ರೆ ಈಗಿನ ಒಂದು ನಾವು ಈಗೇನು ಸಿಕ್ಕಾಕ್ಕೊಂಡಿದ್ದೀವಿ, ಆ ಪಂಚೇಂದ್ರಿಯಗಳಿಂದ, ಪಂಚ ಕರ್ಮೇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ ನಾವು ಸಿಕ್ಕಾಕೊಂಡು ಹೊರಗೆ ಬಂದುಬಿಟ್ಟಿದ್ವಿ. ಒಳಗೆ ಹೋಗ್ಬೇಕು, ಏನು ಮಾಡಬೇಕಂತ ಮಾಡಿದಾಗ ಎಷ್ಟು ಒಂದು ಸುಲಭವಾದಂಥ ಒಂದು ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ನೆನೆಯಿರಿ ದೇವಿಯನ್ನು. ದೇವರನ್ನು ನೆನೆಯಿರಿ ಅಂದರೆ ಅದಕ್ಕೆ ಒಂದು ಪರಬ್ರಹ್ಮ, ಅದು ಪರಬ್ರಹ್ಮವನು. ಪರಬ್ರಹ್ಮ ಅದು ಸಗುಣ ರೂಪವಲ್ಲ, ನಿರ್ಗುಣವಾಗಿರ್ತಕ್ಕಂಥದ್ದನ್ನು ಸಗುಣ ಮಾಡಿ ತೋರಿಸ್ತಾ ಇದ್ದಾರೆ. ಸಾಮಾನ್ಯರು ಹೇಗೆ ನೆನಪು ಮಾಡಬೇಕು ಅಂದರೆ, ನೀವು ಏಕಾಗ್ರತೆಯಿಂದ ಕೂತ್ಕೊಳ್ಳಿ, ಉಸಿರನ್ನು ಬಿಗಿಹಿಡಿದು ಏನು ಮಾಡಬೇಕು, ಇದು ಬ್ರಹ್ಮರುದ್ರಾದಿಗಳು ಹೇಳ್ತಾ ಇದ್ದಾರೆ. ಅಂದರೆ ಇದು ನಮಗೇ ಹೇಳ್ತಾ ಇದ್ದಾರೆ. ನೆನೆಯಿರೈ ಮೂರ್ತಿಯನು, ಭಗವತಿಯನ್ನು, ತಾಯಿಯನ್ನು ಸ್ಮರಣೆ ಮಾಡಿರಿ, ಆ ರೂಪವನ್ನು. ಯಾಕಂದರೆ ಮನಸ್ಸನ್ನು ನಿಲ್ಲಿಸಿದರೆ ಮನಸ್ಸು ಒಳಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಘನ ಮಹಾ ಸೌಂದರ್ಯ ರೂಪದ ಆ ಸುಂದರವಾಗಿರ್ತಕ್ಕಂತಹ ಆ ಜಗನ್ಮಾತೆ, ತೇಜಸ್ಸಿನಿಂದ ಬೆಳಗತಕ್ಕಂತಹ ಮಾತೆಯನ್ನು ಮಿನುಗುತಿಹ ಕುಂಡಲ ಕಿರೀಟದ, ಎಲ್ಲಿಂದ ಕುಂಡಲ ಕಿರೀಟ ಮೇಲಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ವರ್ಣನೆ. ನಾವು ದೇವಿಯನ್ನು ಸ್ತುತಿ ಮಾಡಬೇಕಾದ್ರೂ ಇದೇ ಪದ್ಧತಿ ಇರ್ತಕ್ಕಂಥದ್ದು. ಅಮ್ಮನನ್ನು ಸ್ತುತಿ ಮಾಡಬೇಕಾದ್ರೆ, ಯಾವುದೇ ಅಮ್ಮನವ್ರನ್ನ ಸ್ತುತಿ ಮಾಡಬೇಕಂದ್ರೆ ಮುಡಿಯಿಂದ ಹಿಡಿದು ಪಾದದವರೆಗೂ ಸ್ಮರಣೆ ಮಾಡಬೇಕು. ನಮ್ಮ ಭಾವ ಮೇಲಿಂದ ಅಮ್ಮನ ದರ್ಶನ ಮಾಡಿ ಕೆಳಗೆ ಪಾದಕ್ಕೆ ನಮಸ್ಕಾರ ಮಾಡಬೇಕು, ಅದು ಶಾಸ್ತ್ರ. ಅದೇ ಪುರುಷ ದೇವತೆಗಳಿಗಾದರೆ ನಾವು ಪಾದದಿಂದ ಹಿಡಿದು ಮುಖದಲ್ಲಿ ನಾವು ದರ್ಶನ ಮಾಡಬೇಕಾದ್ರೆ ಈ ಪದ್ಧತಿ ಇದೆ.